ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏಕೆ ಈ ವಯಸ್ಸಿನಲ್ಲಿ ನನಗೆ ಮಗು ಎಲ್ಲ ಬೇಕಿತ್ತಾ ಅಂತ. ಹೇ, ನಿನಗೇನು ವಯಸ್ಸಾಗಿರೋದು? ಇನ್ನು 30 ಕ್ರಾಸ್ ಆಗಿಲ್ಲ. ಇವಾಗಿನ ಹುಡುಗಿರು ಮದುವೆ ಆಗದೆ 30ಕ್ಕೆ, ಗೊತ್ತಾ? ಹೇ, ನಾ ಇಡ್ತೀನಿ. ಆದ್ರೆ ನಮ್ಗೆ ಆಲ್ರೆಡಿ 6 ವರ್ಷದ ಮಗಳಿದ್ದಾಳಲ್ವಾ, ಅವಳ ಮುಂದೆ ಮತ್ತೆ ತಾಯಿ ಆಗೋದು ಅಂದ್ರೆ ನಂಗೊಂದ್ ಸ್ವಲ್ಪ ನಾಚಿಕೆ ಆಗುತ್ತೆ. ಆದ್ರೆ ಬರ್ತಾ ಇರೋದು ಶಾಂಭವಿ ಅಲ್ವಾ, ಅದಕ್ಕೆ ನಾನು ಒಪ್ಕೊಂಡೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿದೆ ಗೊತ್ತಾ ಈಗ? ಅಂದ್ರೆ ಮುಂಚೆ ಚೆನ್ನಾಗಿರ್ಲಿಲ್ವಾ? ಅಂದ್ರೆ ಸೌಂದರ್ಯಕ್ಕೆ ಮತ್ತೊಂದಷ್ಟು ಸೌಂದರ್ಯ ಸೇರ್ಕೊಂಡಿದೆ. ಈಗ ನಿನ್ ಮುಖದಲ್ಲಿ ಒಂದು ಹೊಸ ತರ ಕಳೆ ಇದೆ. ಎಷ್ಟು ಮುದ್ದಾಗಿದೆ ಗೊತ್ತಾ? ಬ್ಯೂಟಿ ಓವರ್ಲೋಡೆಡ್. ಸುಮ್ನಿರಿ, ನನಗೆ ಮುಜುಗರ ಆಗುತ್ತೆ. ಕಟ್ಲು ಪಕ್ಕದಲ್ಲಿ ತೊಟ್ಲು ಇದ್ರೆ ಹೇಗಿರುತ್ತೇಳು? ಹೇಗೆ? ತಾಯಿ ಪಕ್ಕದಲ್ಲಿ ಮಗು ಮಲಗಿರೋ ಹಾಗೆ ಅಲ್ವಾ? ಹಾ, ಡೈಪರು, ವೂಲನ್ ಸ್ವೆಟರ್, ಆಮೇಲೆ ಹಾಲಿನ ಪೌಡರ್ ಎಲ್ಲ ತರಬೇಕು. ರಾತ್ರಿ ಎಲ್ಲ ಮಗು ಅಳ್ತಾ ಇರುತ್ತೆ, ಎತ್ಕೊಂಡು ಓಡಾಡಿಸ್ತಾ ಇರಬೇಕು. ಆ ಸ್ವೀಟ್ ಮೆಮೊರೀಸು ಮತ್ತೆ ಬರ್ತಿದೆ ಅನ್ನೋದೇ ಖುಷಿ. ಇವಾಗ ನೆನ್ಪಿದ್ಯಾ ಅಶೋಕ್? ಶಾಂಭವಿ ಚಿಕ್ಕವಳಿರ್ಬೇಕಾದ್ರೆ ಬೆಳಗ್ಗೆಲ್ಲ ಮಲಗ್ತಾ ಇದ್ಲು, ರಾತ್ರಿ ಇಡೀ ಅಳ್ತಾನೆ ಇದ್ಲು. ಈಗ ಹೇಗಿರ್ತಾಳೆ ಅಂತ ಕೇಳೋಣ. ತಾಳು, ನನ್ನ ಮಗಳನ್ನೇ ಕೇಳ್ತೀನಿ. ಹಾಯ್ ಕಂದ, ಹೇಗಿದ್ಯಾ? ಹಾಯ್ ಅಂತಿದ್ದಾಳೆ. ಓ, ಹೇಗಿದ್ಯಾ? ಏನಾದ್ರೂ ತಿಂಡಿ ತಿಂದ್ಯಾ? ಹಾ, ಸ್ಕೂಲಿಗೆ ಹೋದ್ಲಾ ಕೇಳಿ. ಒಳಗಡೆ ಹೇಗಿದೆ ಕಂದ? ತುಂಬಾ ಕತ್ಲೆ ಅಪ್ಪ. ಓ, ತುಂಬಾ ಕತ್ಲೆ ಕತ್ಲೆ ಅಂತೆ. ಅಯ್ಯೋ, ಕಂದ, ನಿಮ್ಮ ಅಮ್ಮನ್ಗೇನಾದ್ರೂ ಹೇಳ್ಬೇಕಾ? ಹ್ಞೂ ಪಪ್ಪ, ಇಳಿಯುವಾಗ ನಿಧಾನಕ್ಕೆ ಇಳಿಯಕ್ಕೆ ಹೇಳಿ. ಹಾ ಹಾ ಹಾ, ಆಟೋದಲ್ಲಿ ಹೋಗುವಾಗ ಎತ್ತದ್ ಬಿಸಾಕತ್ತೆ. ಕರೆಕ್ಟ್. ಮುಖ್ಯವಾಗಿ ಮೊಬೈಲ್ ನೋಡ್ಬೇಡ ಅಂತ ಹೇಳಿ. ಹಾ, ಹೇಳ್ತೀನಿ ಕಂದ. ಕಣ್ಗಳೆಲ್ಲ ಚುಚ್ಚುತ್ತೆ. ನೋಡು, ಹುಷಾರಾಗಿರ್ಬೇಕಂತೆ. ಮೇಯ್ನ್ ಆಗಿ ಮೊಬೈಲ್ ನೋಡ್ಬಾರ್ದಂತೆ, ಅವಳಿಗೆ ತುಂಬಾ ತೊಂದರೆ ಆಗುತ್ತಂತೆ. ಓ, ಸುಮ್ನಿರ್ರಿ ಸಾಕು. ಓಕೆ ಕಂದ, ಬಾಯ್. ನಿಮ್ಮಮ್ಮ ನನ್ನ ಸುಮ್ಮನೆ ಬೈತಿದ್ದಾಳೆ. ನೋಡು, ನೀನ್ ಬರೋದ್ರೊಳಗೆ ನಾನು ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಓಕೆನಾ? ಓಕೆ ಅಪ್ಪ. ಡಾಕ್ಟರ್ ಡೇಟ್ ಕೊಟ್ಮೇಲೆ ಮತ್ತೆ ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ ತಲೆ ಮೇಲೆ ಮುಟುಕ್ತೀನಿ. ಇಲ್ಲ, ಎಲ್ಲೂ ಹೋಗೋದಿಲ್ಲ, ಓಕೆನಾ? ಹೋಗೋಕ್ ಬಿಟ್ರೆ ತಾನೆ. ಡಾಕ್ಟರ್ ಡೇಟ್ ಕೊಟ್ಮೇಲೆ ಮಗು ಆಗೋವರೆಗೂ ನಿನ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಪಕ್ಕದಲ್ಲಿ ಕೂತಿರ್ತೀನಿ. ನಮ್ಮ ಮನೆಗೆ ಶಾಂಭವಿ ಮತ್ತೆ ಬರ್ತಿದ್ದಾಳೆ. ಐ ಆಮ್ ಸೋ ಎಕ್ಸೈಟೆಡ್. ಅದೇ ಫುಲ್ ಬಾಟ್ಲ್ ಕೊಡ್ತೀನಿ ಅಂತ ಆಸೆಯಿಂದ ಬಂದರೆ 1 ಕ್ವಾರ್ಟ್ರೂ ಇಲ್ಲ. ಈ 90 ಯಾವ ಮೂಲೆಗೂ ನಾಲ್ಗೇನೂ ಒದ್ದೆ ಆಗಲ್ಲ. ಈ ಬಾಡಿಗೆ ಏನಾಗುತ್ತೋ ನಿನ್ನ ಸಾವಾಗುತ್ತೆ. ಅಯ್ಯಪ್ಪ ಬೇಡಪ್ಪ. 4 ಜನ ನಿನ್ನನ್ನು ಹೊತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡು ಮಾವ, ನಾವು ಶಿವಗಾಮಿ ಗರ್ಭನ ಅಬೋಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಈಗ ನೀನ್ ಇದನ್ನ ತಗೊಂಡು ಏನ್ ಮಾಡ್ಬೇಕು ಅಂದ್ರೆ, ಅವ್ವ ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಈ ಸರಿ ಫೇಲ್ ಆಗಬಾರ್ದು.
ಹೇಳಿ ಶಿವಕುಮಾರ್. 2 ಮಿನಿಟ್ಸ್ ಫ್ರೀ ಇದ್ದೀರಾ ಸರ್? ನಿಮ್ಮ ಹತ್ರ ಮಾತಾಡಬೇಕಿತ್ತು. ಬ್ಯುಸಿ ಇದ್ದೀನಿ. ಏನಾದರೂ ಇಂಪಾರ್ಟೆಂಟ್ ವಿಷಯನಾ? ಸರ್, ನಮ್ಮ ಯೂನಿಯನ್ ಲೀಡರು ಶಂಕರಪ್ಪ ಇದ್ದಾನಲ್ಲ, ಹೇಳಿ. ಅವನ ಬಿಹೇವಿಯರೇ ಸರಿ ಇಲ್ಲ ಸರ್. ನಮ್ಮ ಕಂಪ್ನಿ ಡೀಟೇಲ್ಸ್ ಎಲ್ಲ ಬೇರೆಯವ್ರಿಗೆ ಮಾರ್ತಾ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಹೇಳಿದ್ರೆ ನಾನು ಹಾಗೆ ಮಾಡೋದು, ಜಾಸ್ತಿ ಮಾತಾಡಿದ್ರೆ ವರ್ಕರ್ಸ್ ಕೇಳಿ ಸ್ಟ್ರೈಕ್ ಮಾಡಿಸ್ತೀನಿ, ಕೆಲಸಕ್ಕೆ ಯಾರು ಬರಲ್ಲ ಅಂತ ಹೆದರಿಸ್ತಾ ಇದ್ದಾನೆ ಸರ್. ಆಚೆಯಿಂದ ಯಾರು ಬಂದರೂ ಕೆಲಸ ಮಾಡಕ್ ಬಿಡಲ್ಲ, ಕಂಪ್ನಿನ ಮುಚ್ಚಬೇಕಾಗತ್ತೆ ಅಂತ ಹೆದರಿಸ್ತಾ ಇದ್ದಾನೆ ಸರ್ ಅವನು. ಶಿವಕುಮಾರ್, ಇಂಥವನ್ನೆಲ್ಲ ಇನ್ನೂ ಕಂಪ್ನಿಯಲ್ಲಿ ಯಾಕೆ ಕೆಲಸದಲ್ಲಿ ಇಟ್ಕೊಂಡಿದ್ದೀರಾ? ಮೊದಲು ಅವನ್ನ ಕೆಲಸದಿಂದ ತೆಗೆದು ಹಾಕಿ. ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಅವನಿಗೆ ಯಾರೋ ಪರಿಚಯ ಇದ್ದಾರೆ, ಮಾತೆತ್ತಿದ್ರೆ ದೊಡ್ಡ ದೊಡ್ಡ ರೌಡಿಗಳ ಹೆಸರಿಡ್ತಾನೆ ಸರ್ ಅವನು. ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಕಂಪ್ನಿನ ನಡ್ಸೋಕ್ಕಾಗಲ್ಲ ಶಿವಕುಮಾರ್. ಎಂಥ ರೌಡಿ ಆದರೂ ಪೊಲೀಸವ್ರ ಮುಂದೆ ಮಂಡಿ ಊರ್ಲೇಬೇಕು. ಹಾಗೆ ಮಾಡದಿದ್ರೆ ಮಂಡಿ ಚಿಪ್ಪನೆ ಕಿತ್ತು ಹಾಕ್ಬಿಡ್ತಾರೆ ಪೊಲೀಸರು. ನೀವೊಂದು ಕೆಲಸ ಮಾಡಿ, ಅದೇನು ಮಾಡ್ತಾನೋ ನೋಡೋಣ. ಇವತ್ತೇ ಕೆಲಸದಿಂದ ಅವನ್ನ ಕಿತ್ತು ಹಾಕಿ. ಹಾಂ, ಅದಕ್ಕಿಂತ ಮುಂಚೆ ಎಲ್ಲ ವರ್ಕರ್ಸ್ಗೂ ಒಂದು ಸರ್ಕ್ಯುಲರ್ ಕಳಿಸಿ. ಓಕೆ ಸರ್. ಯೂನಿಯನ್ ಲೀಡರ್ ಶಂಕರಪ್ಪ ಈ ಥರ ತಪ್ಪು ಮಾಡಿದ್ದಾನೆ, ಆದ್ರಿಂದ ಕೆಲಸದಿಂದ ಕಿತ್ತು ಹಾಕ್ತಾ ಇದ್ದೀವಿ. ಯಾರು ಗಲಾಟೆ ಮಾಡಬಾರ್ದು. ಏನಾದರೂ ಮಾಡಿದ್ರೆ ಶಂಕರಪ್ಪನ ಜೊತೆ ಅವ್ರನ್ನೂ ಕಿತ್ತು ಹಾಕ್ತೀವಿ ಅಂತ ಹೇಳಿ. ವರ್ಕರ್ಸ್ಗೆ ಅವನ ಮೇಲೆ ಅಸಮಾಧಾನ ಇದೆ ಸರ್. ನನ್ನ ಪ್ರಕಾರ ಯಾರೂ ಗಲಾಟೆ ಮಾಡಲ್ಲ ಅನ್ಸುತ್ತೆ ಸರ್. ಹೀಗೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಶಿವಕುಮಾರ್. ಅವನ ಚೇಲೆಗಳು ಅಂತ ಒಂದು 4 ಜನ ಇರ್ತಾರಲ್ವಾ, ಅವರು ಬೇರೆ ವರ್ಕರ್ಸ್ಗೆ ಹೆದರಿಸಿ ಅಥವಾ ದುಡ್ಡಿನ ಆಸೆ ತೋರಿಸಿ ಏನಾದರೂ ಗಲಾಟೆ ಮಾಡಿಸ್ಬೋದು. ಸೊ ಚಾನ್ಸ್ ತಗೊಳಕ್ಕಾಗಲ್ಲ. ನೋಡಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಇವರೆಲ್ಲ ಕಂಪನಿಗೆ ಕ್ಯಾನ್ಸರ್ ಇದ್ದ ಹಾಗೆ. ಇಂಥವ್ರನ್ನೆಲ್ಲ ಕಂಪ್ನಿಯಿಂದ ಆಚೆ ಹಾಕಬೇಕು. ಓಕೆ ಸರ್. ಅದೇನಾದರೂ ಆಗಲಿ, ನಾವು ಧೈರ್ಯದಿಂದ ಫೇಸ್ ಮಾಡೋಣ. ಅವ್ರನ್ನ ಇವತ್ತೇ ಕೆಲಸದಿಂದ ತೆಗೆದಾಕಿ. ಓಕೆನಾ? ಓಕೆ ಸರ್, ಇವತ್ತೇ ಮಾಡ್ತೀನಿ ಸರ್. ಅವನಿಂದ ಸ್ವಲ್ಪ ಹುಷಾರಾಗಿರಿ ಸರ್. ನೋಡೋಣ ಬಿಡಿ. ನೀವು ಅವ್ರಿಗೆ ಟರ್ಮಿನೇಷನ್ ಲೆಟ್ರ್ ಕೊಡಿ, ಆಮೇಲೆ ಫೋನ್ ಮಾಡಿ. ಎಸ್ ಸರ್.